ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ. ನಾನು ಕೆಲಸದ ವಿಷಯವಾಗಿ ಇಂಡಿಯಾ ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನಗೇನೆಂದರೆ ಈ ಕೆಲವು ದೇವಿ ಮಂತ್ರಗಳನ್ನು ಹೇಳೋ ಒಂದು ಇದು ಬಂದಿದೆ. ಒಂದು 15-20 ವರ್ಷದಿಂದ ನಾನು ಅದನ್ನು ಮಾಡ್ಕೊಂಬರ್ತಾ ಇದ್ದೀನಿ. ಇಂದ್ರಾಕ್ಷಿ ಸ್ತೋತ್ರ ಅಂತ ಸ್ತೋತ್ರ ಜಪ ಮತ್ತು ಅದರದ್ದೇ ಆದ ಒಂದೆರಡು ನಿಯಮ ಇದೆ. ಅದನ್ನು ನಾನು ಮಾಡ್ಕೊಂಬರ್ತಾ ಇದ್ದೀನಿ. ನನಗೇನು ವೇದ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಆ ವಿಷಯದಲ್ಲಿ ನಾನು ಝೀರೋ. ಆದ್ರೂ ಇದೊಂದು ಸ್ತೋತ್ರ ಮಾಡ್ಕೊಂಬರ್ತಾ ಇದ್ದೀನಿ. ಇದರಲ್ಲಿ ಕೆಲವು ಬೀಜಾಕ್ಷರಿಗಳಿದೆ. ದಿನನಿತ್ಯ ಮಾಡ್ತೀನಿ ಅಂತಲೂ ಏನಿಲ್ಲ, ಬಿಟ್ಟು ಯಾವಾಗಾಗುತ್ತೋ ಆಗ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೆಲವು ಬೀಜಾಕ್ಷರಿಗಳಿದೆ, ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೇನು ಅನುಷ್ಠಾನ ಅನ್ನೋದೇ ಇಲ್ಲ. ಯಾರು ಈ ವೇದ ಇದೆಲ್ಲ ಕಲ್ತಿರ್ತಾರೋ ಅವ್ರಿಗೆ ಎಷ್ಟು ಅನುಷ್ಠಾನ ಇರಬೇಕೋ ಅದರಲ್ಲಿ ಅನುಷ್ಠಾನದಲ್ಲಿ ಝೀರೋ ಅಂತ ನನಗೇನೂ ಇಲ್ಲ, ಝೀರೋ ಅನುಷ್ಠಾನ. ಸೊ ನನ್ನ ಲೈಫ್ ಸ್ಟೈಲು ಏನು ಅಂತ ತುಂಬ ಚೆನ್ನಾಗೇನಿಲ್ಲ. ಸೊ ಹೀಗಿರುವಾಗ ಆದ್ರೂ ಬೀಜಾಕ್ಷರಿಗಳು ಹೇಳ್ಬೋದಾ? ಸಮಸ್ಯೆ ಇಲ್ವಾ? ಈ ವಿಷಯವಾಗಿ ಒಂಚೂರು ತಾವು ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ. ಈ ವಿಷಯವಾಗಿ ಒಂದ್ಸಲ ನಾನು ಶೃಂಗೇರಿ ಜಗದ್ಗುರುಗಳ ಹತ್ರ ನಾನು ಹೋಗಿದ್ದೆ. ನಾನು ಈ ಥರ ಮಾಡ್ತಾ ಇದ್ದೀನಿ, ಮುಂದುವರಿಸ್ಬೋದಾ ಅಂತ. ಮಾಡ್ಬೋದು, ಇಂದ್ರಾಕ್ಷಿ ಸ್ತೋತ್ರ ನೀವು ಮಾಡ್ಬೋದು ಅಂತ ಶೃಂಗೇರಿ ಜಗದ್ಗುರುಗಳು ಅಪ್ಪಣೆ ಕೊಟ್ಟರು. ಅಷ್ಟೇ ಅಪ್ಪಣೆ ಕೊಟ್ಟರು, ಬಟ್ ಅನುಷ್ಠಾನ ಇಲ್ಲದೆ ಮಾಡು ಅಂತ ಅವ್ರೇನು ಹೇಳಲಿಲ್ಲ. ಅದು ನನ್ನ ಮನಸ್ಸಲ್ಲಿ ಕುರಿತಾ ಇದೆ, ಯಾರ ಹತ್ರ ಕೇಳಬೇಕು ಅನ್ನೋದು ಗೊತ್ತಾಗಲಿಲ್ಲ. ಅದಕ್ಕೆ ಈಗ ನಿಮ್ಮ ಮುಂದೆ ಈ ಪ್ರಶ್ನೆ ಇಡ್ತಾ ಇದ್ದೀನಿ. ನನಗೆ ಅನುಷ್ಠಾನ ಇಲ್ಲದೆ ಇದ್ರೂ ಬೀಜಾಕ್ಷರಿ ಮಾಡ್ಬೋದಾ? ಬೀಜಾಕ್ಷರಿಗಳಿದೆ, ಬೈ ಡಿಫಾಲ್ಟ್ ಬೀಜಾಕ್ಷರಿಗಳಿದೆ ಇದರಲ್ಲಿ. ಸೊ ಮಾಡ್ಬೋದಾ ಅನ್ನೋದೊಂದು ಕೇಳಬೇಕಾಗಿತ್ತು. ಹೆಸರು ಹೇಳದವರಿಗೆ ನಮಸ್ಕಾರ. ಹೆಸರು ಹೇಳಬೇಕು, ಹೆಸರು ಹೇಳದೇ ಇದ್ದರೆ ನಾನು ಉತ್ತರ ಕೊಡಲ್ಲ ಅನ್ನೋದು ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಎಷ್ಟೋ ಪ್ರಶ್ನೆಗಳನ್ನು ಹೆಸರು ಹೇಳಲ್ಲ ಅಂತ ನಾನು ತಗೊಳ್ಳಲ್ಲ. ಆದರೂ ಈ ಪ್ರಶ್ನೆಯನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಒಂದೇ ಕಾರಣ. ಇಂತಹ ಪ್ರಶ್ನೆ ಯಾರಿಗಾದರೂ ಇದ್ದರೆ ಬೀಜಾಕ್ಷರ ಸಹಿತವಾಗಿರತಕ್ಕಂಥ ಮಂತ್ರೋಚ್ಚಾರಣೆಯನ್ನು ಮಾಡಬಹುದೇ, ಬೇರೆದೇನೂ ಇಲ್ಲದೇ ಇದ್ದರೆ ಅನ್ನುವ ಸಂದೇಹ ಯಾರಿಗಾದರೂ ಇದ್ದರೆ ಅವರಿಗೆ ಇದು ಉಪಯೋಗ ಆಗಲಿ ಅನ್ನೋ ಅರ್ಥದಲ್ಲಿ ನಾನು ಈ ಪ್ರಶ್ನೆಯನ್ನು ತಗೊಂಡಿದ್ದೀನಿ. ನೀವು ಹೇಳ್ತಾ ಇದ್ದೀರಿ, ಕಾರ್ಯನಿಮಿತ್ತ ನೀವು ಭಾರತದಿಂದ ಹೊರಗಿದ್ದೀರಿ. ನೀವು ಭಾರತದಲ್ಲಾದರೂ ಇರಿ, ಬೆಂಗಳೂರಿನಲ್ಲಾದರೂ ಇರಿ, ತಿಮ್ಮಮ್ಮನಹಳ್ಳಿಲಾದರೂ ಇರಿ, ಮುಂಬೈಯಲ್ಲಾದರೂ ಇರಲಿ, ನ್ಯೂಜಿಲೆಂಡ್ನಲ್ಲಾದರೂ ಇರಿ, ಅಮೆರಿಕಾದಲ್ಲಾದರೂ ಇರಲಿ, ಅದು ಪ್ರಶ್ನೆ ಅಲ್ಲ. ಇನ್ನು ಎರಡನೆಯದಾಗಿ ನನಗೆ ವೇದ ಬರಲ್ಲ, ಅದು ಪ್ರಶ್ನೆ ಅಲ್ಲ. ನಿಮಗೆ ವೇದ ಬರಲಿ, ಪುರಾಣ ಓದಿರಿ, ಬಿಟ್ಟಿರಿ, ಅದು ಪ್ರಶ್ನೆ ಅಲ್ಲ. ಇನ್ನು ಸಂಸ್ಕೃತ ಗೊತ್ತಿಲ್ಲ, ಬೇಕಾಗಿಲ್ಲ. ಸಂಸ್ಕೃತ ನೀವು ತಿಳಿದಿದ್ದೀರಾ, ಹಿಂದಿ ನಿಮಗೆ ಬರುತ್ತಾ, ಕನ್ನಡ, ಇದು ಯಾವುದೂ ಪ್ರಶ್ನೆ ಅಲ್ಲ. ಮೂಲಭೂತವಾಗಿ ಇರಬೇಕಾದ್ದು ಸ್ತೋತ್ರಗಳ ವಿಷಯದಲ್ಲಿ ಎರಡು ಪ್ರಧಾನವಾಗಿರತಕ್ಕಂಥ ಅಂಶಗಳು. ಒಂದು, ನೀವು ಯಾವುದೇ ಸ್ತೋತ್ರವನ್ನು ಮಾಡಿ, ಆ ಸ್ತೋತ್ರಕ್ಕೆ ಒಂದು ಅಧಿದೇವತೆ ಇರುತ್ತೆ. ಆ ಅಧಿದೇವತೆಯ ಇರುವಿಕೆಯಲ್ಲಿ ನಿಮಗೆ 100ಕ್ಕೆ 100ರಷ್ಟು ನಂಬಿಕೆ ಇರಬೇಕು. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅಂತ ಹೇಳ್ತಾ ಇದ್ದಾಗ ಗಣಪತಿಯ ತತ್ವ, ಗಣಪತಿ ಎನ್ನತಕ್ಕಂಥ ಒಂದು ದೈವ, ಅದರ ಅಸ್ತಿತ್ವದಲ್ಲಿ ನಿಮಗೆ 100ಕ್ಕೆ 100ರಷ್ಟು ನಂಬಿಕೆ ಇದ್ದರೆ ಮಾತ್ರವೇ ನೀವು ಸ್ತೋತ್ರ ಹೇಳಿದರೆ ಅರ್ಥ ಇದೆ. ಅದು ಅನಿವಾರ್ಯ. ಹಾಗೆ ಇಂದ್ರಾಕ್ಷಿ ಸ್ತೋತ್ರವನ್ನು ನೀವು ಹೇಳ್ತಾ ಇದ್ದೀರಿ ಅಂದರೆ, ಇಂದ್ರಾಕ್ಷಿ ಅಂದರೆ ಪಾರ್ವತಿಯನ್ನು ಪ್ರಧಾನವಾಗಿ ಇಟ್ಕೊಂಡಿರತಕ್ಕಂತಹ ಮಂತ್ರ ಅದು. ಶಚೀಂದ್ರರೇ ಅದಕ್ಕೆ ಋಷಿಗಳಾಗಿರ್ತಕ್ಕಂಥವರು. ನಾರಾಯಣನ ಪ್ರಶ್ನೆ ಇತ್ಯಾದಿ ವಿವರಣೆಯಲ್ಲಿ ನಿಮಗೆ ನಂಬಿಕೆ ಇರಬೇಕು. ಹೀಗಾಗಿ ಇಂದ್ರಾಕ್ಷಿ ಸ್ತೋತ್ರವನ್ನು ನೀವು ಪಾರಾಯಣ ಮಾಡ್ತಾ ಇದ್ದೀರಿ, ಜಪ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ನಿಮಗೆ ನಂಬಿಕೆ ಇದೆಯೋ ಅನ್ನೋದಷ್ಟೇ ಮಾನದಂಡ. ಎರಡನೆಯದು, ನಾನು ಅನುಷ್ಠಾನ ಮಾಡ್ತಾ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದೀರಿ, ಅದು ಸರಿಯಲ್ಲ. ಇಷ್ಟಕ್ಕೂ ಅನುಷ್ಠಾನ ಅಂದ್ರೇನು? ನೀವು ಸ್ನಾನ ಮಾಡಬೇಕು, ಇಂಥದ್ದು ಯಾವುದೇ ಒಂದು ಜಪ ಮಾಡಬೇಕಾದ್ರೂ ಶುದ್ಧರಾಗಬೇಕು ಅನ್ನತಕ್ಕಂಥದ್ದು ನಿರೀಕ್ಷಣೆ. ಒಂದು ಕಡೆ ನೆಟ್ಟಕ್ಕೆ ಕೂತ್ಕೋಬೇಕು, ಏಕಾಗ್ರಚಿತ್ತರಾಗಿ ಹೇಳಬೇಕು. ಇದು ಅನುಷ್ಠಾನ ಒಂದು ಅರ್ಥದಲ್ಲಿ. ಇಷ್ಟಾದರೂ ನೀವು ಮಾಡಲೇಬೇಕು.
ನನಗೆ ಅನುಷ್ಠಾನ ಇಲ್ಲ, ನಾನು ಮನಸ್ಸು ಬಂದಾಗ ಮಾಡ್ತೀನಿ, ಪ್ರತಿನಿತ್ಯ ಮಾಡ್ತೀನೋ ಇಲ್ಲೋ, ನನ್ನ ಜೀವನ ಶೈಲಿ ಅಷ್ಟೇನೂ ಚೆನ್ನಾಗಿಲ್ಲ, ಇದು ಮಾನ್ಯವಾಗತಕ್ಕಂಥ ವಿಷಯಗಳು ಅಲ್ಲ. ಇದು ಯಾಕೆ ಮಾಡ್ತೀರಿ? ಹಾಗಾದರೆ ನೀವು ಪ್ರತಿನಿತ್ಯ ಮಾಡಲ್ಲ ಅನ್ನೋ ಹಾಗಿದ್ದರೆ ಯಾಕೆ ಮಾಡ್ತೀರಿ? ನಿಮಗೆ ಶ್ರದ್ಧೆ ಇಲ್ಲದೇ ಇದ್ದರೆ ಯಾವಲ್ಲೋ ನಂಗೆ ಕಾಲ ಆದಾಗ ಮಾಡತಕ್ಕಂಥದ್ದು ಜಪ ಅಲ್ಲ. ನೀವು ಮಾಡತಕ್ಕಂಥದ್ದು ಯಾರದೋ ಒತ್ತಾಯಕ್ಕಾಗಿ ಅಲ್ಲ. ನೀವು ಸ್ವಇಚ್ಛೆಯಿಂದ ನಿರಾಕ್ಷೆಯನ್ನು ಒಲಿಸಿಕೊಳ್ಳೋದಕ್ಕೆ ಮಾಡ್ತಾಯಿದ್ದೀರಿ ಸ್ವಾಮಿ. ಹಾಗಿದ್ದರೆ ನೀವು ಪ್ರತಿನಿತ್ಯ ಮಾಡಬೇಕು. ಕಾಲ ಆದಾಗ ಮಾಡ್ತೀನಿ ಅನ್ನತಕ್ಕಂಥದ್ದು ಆ ಧೋರಣೆಯನ್ನೇ ನಾನು ಒಪ್ಪೋದಿಲ್ಲ. ಆದ್ದರಿಂದ ನೀವು ಬೇರೆ ಯಾವುದೇ ವಿಷಯ ಗೊತ್ತಿಲ್ಲ ಅಂದರೆ ಅದು ಪ್ರಧಾನ ಅಲ್ಲ. ಆದರೆ ನೀವೊಂದು ಜಪವನ್ನು ಒಪ್ಪಿಕೊಂಡು ಮಾಡ್ತಾ ಇದ್ದೀರಿ ಅಂದರೆ, ಅದೊಂದು ವ್ರತದಂತೆ ತಗೊಂಡು ಮಾಡ್ತಾ ಇದ್ದೀರಿ ಅಂದರೆ ಅದನ್ನು ನೀವು ಪ್ರತಿನಿತ್ಯ ಮಾಡಬೇಕು. ಅದಕ್ಕೆ ವಿನಾಯಿತಿ ಇಲ್ಲ. ನೀವು ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಅದಕ್ಕಾಗಿ ಒಂದಷ್ಟು ಕಾಲವನ್ನು ನೀವು ತೆಗೆದಿಡಬೇಕು. ಯಾವುದೋ ಒಂದೆರಡು ನಿಯಮಗಳಿದೆ, ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ, ಕೆಲವು ಸ್ತೋತ್ರಗಳನ್ನ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಅವರು ವಿಶೇಷವಾಗಿ ಇಂದ್ರಾಕ್ಷಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಂದಮೇಲೆ ನೀವು ಅಷ್ಟು ಲಘುವಾಗಿ ತಗೊಳ್ಳೋ ಹಾಗಿಲ್ಲ ನೀವು. ಅದು ಕಾರಣ ನೀವು ಮೊಟ್ಟ ಮೊದಲನೇದಾಗಿ ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯದಲ್ಲಿಯೂ ಯಾವುದಾರೋ ಒಂದು ಕಾಲವನ್ನು ಕ್ಲುಪ್ತ ಮಾಡಿಕೊಳ್ಳಲೇಬೇಕು. ಆ ಸ್ತೋತ್ರವನ್ನು ಇಷ್ಟು ಬಾರಿ ಹೇಳ್ತೀನಿ ಅಂದರೆ ಅಷ್ಟು ಬಾರಿ ಹೇಳಲೇಬೇಕು. ಇದು ಯಾವುದಕ್ಕೂ ವಿನಾಯಿತಿ ಇಲ್ಲ. ಇದೇ ಮುಖ್ಯವಾಗಿ ನೀವು ಮಾಡಬೇಕಾಗಿರತಕ್ಕಂಥ ಅನುಷ್ಠಾನ. ಇನ್ನು ಇಂದ್ರಾಕ್ಷಿ ಮಂತ್ರದಲ್ಲಿ ಬೀಜಾಕ್ಷರಗಳಿದೆ ಇದೆ. ನೀವು ಇಂದ್ರಾಕ್ಷಿಯಲ್ಲಿ 25 ಸ್ತೋತ್ರಗಳು ಪ್ರಾರಂಭ ಮಾಡ್ತಾ ಇದ್ದಾಗೆ ಪಂಚಪೂಜೆಯಲ್ಲಿಯೇ ಬೀಜಾಕ್ಷರಗಳಿದೆ. ಅದು ಮುಕ್ತಾಯ ಆಗುತ್ತಲ್ಲ ಸ್ವಾಮಿ, ಆ ಮುಕ್ತಾಯ ಆಗಬೇಕಾದ್ದು ಹೇಗದು? 25ನೇ ಸ್ತೋತ್ರದಲ್ಲಿ ಹೇಗೆ ಮುಕ್ತಾಯ ಆಗುತ್ತದು? 25ನೇ ಸ್ತೋತ್ರ ಶುರುವಾಗತಕ್ಕಂಥದ್ದೇ ಓಂ ನಮೋ ಭಗವತೆ ಮಾಹೇಶ್ವರಿ ಮಹಾಚಿಂತಾಮಣಿ ದುರ್ಗೆ ಅಂತ ಪ್ರಾರಂಭ ಆಗಿ ಯರರವಶಸಃ ಸರ್ವಗ್ರಹಾನ್ ಪಾತಯ ಪಾತಯ ಸಂಹರ ಸಂಹರ, ಈ ರೀತಿ ತಾನೇ ಅದೆಲ್ಲ ಹೇಳಿ ಕೊನೆಗೆ ಉಚ್ಚಾಟಯ ಉಚ್ಚಾಟಯ ಹ್ರಾಂ ಹ್ರೀಂ ಹ್ರೂಂ ಫಟ್ ಸ್ವಾಹ ಬೀಜಾಕ್ಷರ. ಆಗಲೇ ಹೇಳಿದಾಗೆ ಪಂಚ ಪೂಜೆಯಲ್ಲಿಯೂ ಬೀಜಾಕ್ಷರ. ಮತ್ತು ನೀವೇನೋ ಜಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಏನಂತ ಜಪ ಮಾಡ್ತೀರಿ? ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಕ್ಲೂಂ ಇಂದ್ರಾಕ್ಷೈ ನಮಃ, ಇದು ಮಂತ್ರ. ಅದರೊಳಗೂ ಬೀಜಾಕ್ಷರ. ಬೀಜಾಕ್ಷರ ಇದ್ದೇ ಇರುತ್ತೆ, ಯಾವುದೇ ಮಂತ್ರದಲ್ಲಿ ಬೀಜಾಕ್ಷರ ಇರುತ್ತೆ. ಹೀಗಾಗಿ ಬೀಜಾಕ್ಷರ ಸಹಿತವಾದ ಸ್ತೋತ್ರವಾಗಲಿ, ಬೀಜಾಕ್ಷರ ಇಲ್ಲದ ಸ್ತೋತ್ರವಾಗಲಿ, ನೀವು ಜಪ ಮಾಡ್ತಾ ಇದ್ದೀರಿ ಅಂದರೆ, ಪಾರಾಯಣ ಮಾಡ್ತಾ ಇದ್ದೀರಿ ಅಂದರೆ, ಅನುಷ್ಠಾನದಲ್ಲಿ ಇಟ್ಟುಕೊಂಡಿದ್ದೀರಿ ಅಂದರೆ, ನೀವು ಅತ್ಯಂತ ಅನಿವಾರ್ಯವಾಗಿ ಮಾಡಲೇಬೇಕಾದ್ದು ಕಾಲಕ್ಕೆ ಸರಿಯಾಗಿ ಪ್ರತಿ ದಿವಸ ಅದನ್ನು ಮಾಡಬೇಕು. ಅದನ್ನೇ ವಿಧಿ ಅಂತ ಕರೀತಕ್ಕಂಥದ್ದು, ಅದನ್ನೇ ಅನುಷ್ಠಾನ ಅಂತ ಕರೀತಕ್ಕಂಥದ್ದು. ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತೆ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಪದ್ಮನಾಭ. ನಾನು ಸ್ಮಾರ್ತ ಬ್ರಾಹ್ಮಣ, ಭಾರದ್ವಾಜರ ಗೋತ್ರ. ನನ್ನ ಪ್ರಶ್ನೆ ಇರೋದು ಆಚಮನ ಹೇಗೆ ಮಾಡಬೇಕು ಅನ್ನೋದರಲ್ಲಿ. ಆಚಮನ ಮಾಡುವಾಗ ಋಗ್ವೇದಾಯ ಸ್ವಾಹ ಹೇಳಬೇಕು ಅಥವಾ ಕೇಶವಾಯ ಸ್ವಾಹ ಅಂತ ಹೇಳೋದನ್ನು ಫಾಲೋ ಮಾಡಬೇಕು ಅನ್ನೋದ್ರಲ್ಲಿ ನನಗೆ ಗೊಂದಲ ಇದೆ. ಇದನ್ನು ನನ್ನ ತಂದೆಯವರನ್ನು ಪ್ರಶ್ನೆ ಮಾಡಿದಾಗ ಅವ್ರು ನಂಗೆ ಅವೆಲ್ಲ ಗೊತ್ತಿಲ್ಲ, ನಾನು ಮಾಡೋದು ಇಲ್ಲ ಅಂತ ಹೇಳಿದ್ರು. ಸೊ ಈಗ ನಾನು ಯಾವುದನ್ನು ಫಾಲೋ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಗುರುಗಳೇ.